ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ರಾಜ್ಯದ ಅಲ್ಲಲ್ಲಿ ಭೀಕರ ಭಾರೀ ಮಳೆ ಆಗ್ತಾ ಇದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸಿದೆ. ಒಂದಿಷ್ಟು ಮುಂಗಾರು ಪೂರ್ವದಲ್ಲಿ 40% ಅಧಿಕ ಮಳೆಯಾಗಿತ್ತು. ಆದರೆ ಜೂನ್, ಜುಲೈ ಮತ್ತು ಈ ಆಗಸ್ಟ್ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದೆ. ಆಗಿರೋದು ಅಲ್ಪ ಸ್ವಲ್ಪ ಮಳೆ. ಆ ಅಲ್ಪ ಸ್ವಲ್ಪ ಮಳೆಗೆ ಸಹ ಬಿತ್ತನೆ ಮಾಡಿರೋ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಏನು ಇಲ್ಲಿವರೆಗೂ ಅಂದರೆ ಆಗಸ್ಟ್ ತಿಂಗಳ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ವಾಡಿಕೆಯಂತೆ 150 mm ಮಳೆ ಆಗಬೇಕಾಗಿತ್ತು. ಆದರೆ ಆಗಿತ್ತು 90 mm ಮಳೆ. ಅಂದರೆ 40% ಮಳೆಯ ಕೊರತೆ ಉಂಟಾಗಿದೆ. ಇನ್ನು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗಿರುವಂಥ ಮುಂಗಾರು ಮಳೆ ಪೂರ್ವದಲ್ಲಿ ಒಂದಿಷ್ಟು ಮಳೆಯನ್ನಾಯಿತು. ಆದರೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆ ಇರುವ ಕಾರಣಕ್ಕಾಗಿ ಇಲ್ಲಿವರೆಗೂ ಆಗಿರೋದು 3,49,000 ಹೆಕ್ಟೇರ್ ಪ್ರದೇಶ ಏನಿದೆ ಅದಕ್ಕೆ ಬಿತ್ತನೆ ಆಗಿರೋದು ಕೇವಲ 2,41,000 ಹೆಕ್ಟೇರ್ ಪ್ರದೇಶ. ಇನ್ನು ತುಂಗಭದ್ರಾ ಜಲಾಶಯದಿಂದ ನೀರು ಬಿಡದೇ ಇರುವಂಥ ಕಾರಣಕ್ಕಾಗಿ ಸುಮಾರು 62,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಬಿತ್ತನೆಯೂ ಆಗಿದೆ. ಇನ್ನು ಬಿತ್ತನೆ ಆಗಿರುವಂಥ ಕೆಲವೊಂದಿಷ್ಟು ಬೆಳೆ ಇದೆ. ಅದರಲ್ಲಿ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮೆಕ್ಕೆಜೋಳ, ಹೆಸರು ಮತ್ತು ಸಜ್ಜೆ ಈ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇನ್ನು ಬಿತ್ತನೆ ಮಾಡಿರುವಂಥ ಬೆಳೆಗಳು ಗೇಣುದ್ದದ ಅಷ್ಟೇ ಬೆಳೆದು ಅವುಗಳು ಹಾಳಾಗಿವೆ ಮತ್ತು ಒಣಗಿ ನಿಂತಿವೆ. ಈ ಅಂದಾಜಿನ ಪ್ರಕಾರ ಕೃಷಿ ಇಲಾಖೆಯರು ಹೇಳೋದು ಸುಮಾರು 81,000 ಹೆಕ್ಟೇರ್ ಪ್ರದೇಶದಲ್ಲಿರುವಂಥ ಮೆಕ್ಕೆಜೋಳ ಮತ್ತು 50,000ದಷ್ಟು ಸಜ್ಜೆ ಮತ್ತು 35,000ದಷ್ಟು ಹೆಸರು ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಅಂದರೆ ಈಗ ಅವುಗಳು ಕಾಳು ಕಟ್ಟುವ ಹಂತದಲ್ಲ. ಈಗಿರುವಂಥ ಮಳೆ ಇನ್ನೂ ಆಗದೇ ಇದ್ದರೆ ಇನ್ನೂ ಭೀಕರವಾಗ್ತದೆ ಮತ್ತು ಸಂಪೂರ್ಣವಾಗಿ ಹಾಳಾಗಿರುವಂಥ ಕಾರಣಕ್ಕಾಗಿ ಈಗ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇಲ್ಲೇ ವರದಿಯನ್ನು ಆಧರಿಸಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೇವೆ. ರೈತರು ಹೇಳೋದೇನಂತ ಹೇಳಿದ್ರೆ ಈಗಾಗಲೇ ಸಂಪೂರ್ಣವಾಗಿ 2.5 ತಿಂಗಳದಿಂದ ಮಳೆ ಇಲ್ಲದೆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಭೀಕರಾಗಿದೆ. ಈಗ ಜನಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೂ 1 ವರ್ಷದವರೆಗೂ ಬದುಕಬೇಕು. ಆ ಕಾರಣಕ್ಕಾಗಿ ಈಗ ಮಳೆ ಇಲ್ಲ. ಇನ್ನು ಈಗೇನು ಮುಂಗಾರು ಮಳೆಯ ಅವಧಿಯೇ ಮುಗಿದಿದೆ. ಇನ್ನು ಹಿಂಗಾರು ಮಳೆಯಲ್ಲಿ ಮಳೆ ಆಗುತ್ತೋ ಅನ್ನುವಂಥದ್ದು ಮತ್ತು ಹಿಂಗಾರು ಮಳೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೇವಲ 1,62,000 ಹೆಕ್ಟೇರ್ ಪ್ರದೇಶ ಮಾತ್ರ ಇರೋದು. ಅಂದರೆ ಅಧಿಕ ಪ್ರಮಾಣದಲ್ಲಿ ಮುಂಗಾರನ್ನೇ ನಂಬಿಕೊಂಡಿರುವಂಥ ರೈತರು, ಅಂದರೆ ಕೆಂಪು ಮಣ್ಣು ಹೊಂದಿರೋರು ಈಗ ಮಳೆ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ನಮಗೆ ಈಗಿನ ಮಾಡಿರುವಂಥ ಖರ್ಚು ಸುಮಾರು 1 ಎಕರೆಗೆ 20,000 ರಿಂದ 30,000 ರೂಪಾಯಿದಷ್ಟು ಖರ್ಚು ಮಾಡಿದ್ವಿ. ಆ ಖರ್ಚನ್ನು ಕೊಡಬೇಕು, ಜೊತೆಗೆ ಪರಿಹಾರ ಕೊಡಬೇಕು, ಉದ್ಯೋಗ ಕೊಡಬೇಕನ್ನುವಂಥ ಒತ್ತಡವನ್ನು ರೈತರು ಮಾಡ್ತಾರೆ. ಇದನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು ಮತ್ತು ತುಂಗಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡಬೇಕು ಅನ್ನುವಂಥ ಒತ್ತಾಗಿದೆ. ಜೂನ್ಕ ಮತ್ತೆ ಏನು ಮಾಡ್ಬೇಕು ಏನಿಲ್ಲ ಅದನ್ನು ಮತ್ತೆ ಸಹಾಯ ಮಾಡ್ರಿ ನೀವು. ಸಜ್ಜೆ ಹಾಕಿ ನೋಡ್ರಿ. ಸಜ್ಜೆ ಹಾಕಿ ಸಜ್ಜಿಗೆ 4 ಸಲ ಗಡ ಕುಂಟೆ ಹರಿದ್ವಿ, 2 ಸಲ ಕುಂಟೆ ಹರಿದ್ವಿ, 1 ಸಲ ಟೇಲರ್ ಹೊಡೆದ್ವಿ, ಸತ್ತು ತಂದು ಹಾಕಿವಿ. ಅದಷ್ಟಕ್ಕೆ ನಾವು ಏನು ಜೀವನ ತಗೊಂಬಂದು ಮಾಡ್ಬೇಕು. 2 ಎಕರೆ ಐತ್ರಿ. ಈಗ ನೀನು ನೋಡಕತ್ತಿಯಲ್ಲ ಸಣ್ಣವ್ರು ಇದ್ದಾಗಲಿಂದ ಬರಗಾಲ ಬಂದು ಹೋಗ್ಯದ. ಇದು ನೋಡ್ರಿ ಈಗ 2 ಸಲ ಆಯ್ತು ಇದು ಬರಗಾಲ ಬರಕ್ಕೆ. ನಮ್ಮ ನಪ್ಪಿಲಿ ಇಷ್ಟು ದಿನ ಅಂತ ಏನು ಬರಗಾಲ ಇದ್ದಲ್ಲ, ಈ ನಮ್ಮ ನಪ್ಪಿಲಿ ಅಂದ್ರೆ ಇದೊಂದು ವರ್ಷ ಆಗಲೂ ನಾವು ಅಳ್ತಿಗಿದ್ದು ಯಾವಾಗೊಮ್ಮೆ ಬರಗಾಲ. ಈಗ ಬೆಳೆ ಇಲ್ಲ ಮತ್ತು ಜೀವನ ನಾವು ಏನು ಮಾಡೋಣ? ನೀರಿಲ್ಲ ಕುಡಿಯೋಕೆ. ಮಳೆ ಇದ್ರೆ ನೀರು, ಮಳೆ ಇಲ್ದ ನಾವು ಏನು ಊಟ ಮಾಡ್ಬೇಕು, ಏನು ಜೀವನ ಬಸ್ಬೇಕು, ಮಕ್ಕಳಿಗೆ ಹೆಂಗೆ ಮಾಡ್ಬೇಕು? ನಾವು ಸಜ್ಜಿ ಬಿತ್ತೀರಿ. ಯಾವ ಈಗ 3 ವರ್ಷ ಆಯ್ತು ನೋಡ್ರಿ. ಹಿಂಗ ಒಣಗತ್ತ, ಹಿಂಗ ಒಣಗತ್ತೆ. ಇನ್ನು ಇಲ್ಲಿವರೆಗೂ ದೆಹಲಿಯಲ್ಲಿದ್ದ ಶಾಸಕರು ಈಗ ಕ್ಷೇತ್ರದ ಬಂದರೆ ಮತ್ತು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಬರ ಉಸ್ತುವಾರಿಗೆ ಬಂದಿರುವಂಥ ಶಿವರಾಜ್ ತಂಗಡಿಯವರು ಈಗಾಗಲೇ ಬರ ಅಧ್ಯಯನಕ್ಕೆ ನಡೆಸಿದ್ದಾರೆ. ಅವರು ಹೇಳುವ ಪ್ರಕಾರ ಈಗ ನಾರ್ಮ್ಸ್ ಪ್ರಕಾರ ಏನು ನಿಯಮ ಇದೆ ಅದನ್ನು ಆಧರಿಸಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ವರದಿ ಆಧಾರದಲ್ಲಿ ನಮಗೆ ಬರ ಘೋಷಣೆ ಆಗ್ಬೋದು ಮತ್ತು ನಾವು ರೈತರ ಪರ ಇದೆ ಅನ್ನೋದು ಒಂದು ಕಡೆ, ಮತ್ತು ಆಗಸ್ಟ್ 7ರವರೆಗೂ ಮಳೆಯ ಹವಾಮಾನ ಇಲಾಖೆ ಮಳೆ ಆಗುತ್ತೆ ಅನ್ನೋಂಥ ಸೂಚನೆ ನೀಡಿದೆ. ಆ ಸೂಚನೆ ಆಧರಿಸಿ ಮಳೆ
ಬಂದು ಈಗ ತುಂಗಭದ್ರಾದಲ್ಲಿ ಇರುವಂಥ 65 TMC ನೀರಿದೆ, ಅದನ್ನು ಮತ್ತು ಇನ್ನೂ ಒಂದು 70-72 TMC ಆದರೆ ನೀರು ಬಿಡ್ಬೋದು ಅನ್ನುವಂಥ ಇದೆ. ಅದು ಎಲ್ಲವನ್ನು ಕರ್ನಾಟಕದ ಪಾಲು, ತೆಲಂಗಾಣ, ಆಂಧ್ರದ ಪಾಲು ಮತ್ತು ಕುಡಿಯುವ ನೀರು ಎಲ್ಲವನ್ನೂ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಶಿವರಾಜ್ ತಂಗಡಿ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆಗೂ ಸಭೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನು ಕೊಟ್ಟಾರಂದರೆ, ಬರೀ ಆಫೀಸ್ನಾಗ ಕುಂತು ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇವತ್ತೂ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ನಾಳೆಗೂ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಫೀಲ್ಡ್ ವರ್ಕ್ ಆದಮೇಲೆ ನಾಳೆ ನಾನು ಸಾಯಂಕಾಲ 3-4 ಗಂಟೆಗೆ DC ಆಫೀಸ್ನಾಗ ಎಲ್ಲ ತಹಸೀಲ್ದಾರು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವ್ರನ್ನೆಲ್ಲರನ್ನೂ ಸಭೆ ಮಾಡಿ ಆಮೇಲೆ ನಿಮಗೆ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಜನರಲ್ ಆಗಿ ನಮಗೆ ಇನ್ನೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗೆ ಬರಬೇಕು. ಒಂದಿಷ್ಟು ತಾಲೂಕುಗಳು, ಹೋಬಳಿಗಳು, ಇದು ಬರಬೇಕಂದ್ರೆ ಏನು ಮಳೆ ಇಂತಿಷ್ಟು ದಿವಸ ಆಗಬೇಕಂತ ಇದೆ. ಅದನ್ನೆಲ್ಲ ಗೈಡ್ಲೈನ್ಸನ್ನು ನೋಡ್ಕೊಂಡು ಯಾವ ರೈತರಿಗೂ ಅನ್ಯಾಯ ಆಗಲಾರ್ದಂಗೆ, ಯಾವ ತಾಲೂಕಿಗೂ ಅನ್ಯಾಯ ಆಗಲಾರ್ದಂಗೆ ನಮ್ಮ ಜಿಲ್ಲೆಯಾಗಿರುವಂಥ ಎಲ್ಲ ರೈತರಿಗೆ ಅನುಕೂಲ ಆಗುವ ದೃಷ್ಟಿಕೋನವನ್ನು ಇಟ್ಕೊಂಡು ಅದ್ರ ಬಗ್ಗೆ ಮೊದಲನೇ ಕ್ಯಾಬಿನೆಟ್ನೊಳಗೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಗಳು ಆಗ್ಯಾವ. ಅದಾದಮೇಲೆ ಇವತ್ತು ಮುಖ್ಯಮಂತ್ರಿಗಳು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲೇ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ನಾವು ಪ್ರತಿ ಸತಿ ಫೀಲ್ಡ್ ವರ್ಕ್ ಮಾಡೋ ಬದಲು ಬರೀ ಸಭೆಯನ್ನು ಮಾಡುವಂಥದ್ದನ್ನು ಆಗಬಾರ್ದು ಅಂತ. ಆದರೆ ನಾನು ಪ್ರತಿ ಸತಿ ಮಂತ್ರಿ ಆದಮೇಲೆ ಯಾವುದೇ ವಿಚಾರವಾಗಲಿ ಫೀಲ್ಡ್ ವರ್ಕ್ ಮಾಡಿನೇ ಸಭೆ ಮಾಡಿದ್ದು. ಆ ಕೆಲಸ ನಾನು ಈಗಲೂ ಅದನ್ನೇ ಮಾಡ್ತೀನಿ. ಅದನ್ನು ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಯಾರಿಗೂ ಅನ್ಯಾಯ ಆಗಲಾರ್ದ ರೀತಿ ಒಳಗೆ ಕೆಲಸವನ್ನು ಮಾಡ್ತೀವಿ. ಈಗ ಸರ್ಕಾರಕ್ಕೆ ನಾವು ಇದನ್ನು ಬೆಳೆ ಪರಿಸ್ಥಿತಿ ಮತ್ತು ಬಿತ್ತನೆ ವಿಸ್ತೀರ್ಣ ಏನು ಪರಿಸ್ಥಿತಿ ಇದೆ ಅದನ್ನೆಲ್ಲ ವರದಿ ಕಳಿಸಿದ್ದೀವಿ ನಾವು. ಬೆಳೆ ಪರಿಸ್ಥಿತಿ ಪ್ರೆಸೆಂಟ್ ಇರೋ ಜಿಲ್ಲೆಯಲ್ಲಿ 81,000 ಹೆಕ್ಟೇರಷ್ಟು ಮುಸ್ಕಿನ ಜೋಳ ಇದೆ. ಆನಂತರ ತೊಗರಿ ಒಂದು 45,000 ಹೆಕ್ಟೇರಷ್ಟು ತೊಗರಿ ಇದೆ. ಸಜ್ಜೆ 30,000 ಇದೆ. ಹೆಸರು ಆಲ್ರೆಡಿ 30,000 ಹೆಕ್ಟೇರ್ ಹೆಸರು ಇತ್ತು. ಅದು ಈಗ ಆಲ್ಮೋಸ್ಟ್ ಕಟಾವ್ ಆಗಕ್ಕೆ ಬಂದಿದೆ ಹೆಸರು. ಇದು ಪ್ರಮುಖ ಬೆಳೆಗಳು ನಮ್ಮಲ್ಲಿ. ಹೋದ ವರ್ಷದ್ದು ಲಾಸ್ ಪ್ರಮಾಣ ಅಂತ ಹೇಳಿ ಬರಲ್ಲ. ಹೋದ ವರ್ಷ ಒಳ್ಳೆ ಮುಂಗಾರಿತ್ತು. ಇಲ್ಲ, ಹೋದ ವರ್ಷದ್ದು ಈ ರೀತಿ ಬರಗಾಲ ಅಂತೇಳಿ ಪರಿಹಾರದ್ದು ಏನು ಡಿಕ್ಲೇರ್ ಆಗಲಿಲ್ಲ. ಈ ವರ್ಷ ಬರಗಾಲದ ಪರಿಸ್ಥಿತಿ ಇದೆ. ಬೆಳೆ ವಿಮೆ ಈ ಸಲ ನಮಗೇನಾಗಿದೆ, ಈ ಸಲ ರೈತರು ಕೂಡ ಈ ಆತಂಕದ ಪರಿಸ್ಥಿತಿ ನೋಡಿಕೊಂಡು ಬೆಳೆ ವಿಮೆಗೆ ಸ್ವಲ್ಪ ಒಲವು ತೋರಿಸಿದ್ದಾರೆ. ಕಳೆದ 10 ವರ್ಷದಲ್ಲಿ ತುಂಬ ಹೈಯೆಸ್ಟ್ ಅಂದರೆ 1,56,000 ಜನ, ಸುಮಾರು ಅಂದಾಜು 1,50,000 ಹೆಕ್ಟೇರಿಗೆ ಬಿತ್ತನೆಗೆ ಅವ್ರು ಆಲ್ರೆಡಿ ಬೆಳೆ ವಿಮೆ ಮಾಡಿಸ್ಯಾರೆ. ಇದು 2016ರಲ್ಲಿ ಮಾತ್ರ ತುಂಬ ಜಾಸ್ತಿ ಆಗಿತ್ತು. ಎಷ್ಟು 1,28,000 ಖರೀಫ್ ಹಂಗಾಮು ಮತ್ತು ರಬಿ ಹಂಗಾಮು ಎರಡೂ ಸೇರಿ ಆಗಿತ್ತು. ಅದು ವರ್ಷ ಪೂರ್ತಿಗೆ ಡೇಟ್ ಎಕ್ಸ್ಟೆನ್ಷನ್ ಆಗಿಲ್ಲ. ಅಲ್ಲ, ಬರಗಾಲ ಇರಲಿ ಇಲ್ಲದೆ ಇರಲಿ, ಇದು ಇನ್ಶೂರೆನ್ಸೇ ಬೇರೆ. ಇದು ಇನ್ಶೂರೆನ್ಸ್ಗೆ ಮಾನದಂಡಗಳೇ ಬೇರೆ ಇರ್ತದೆ. ಬಟ್ ಏನು ಇನ್ಶೂರೆನ್ಸ್ ಯಾರು ಕಟ್ಟಿರ್ತಕ್ಕಂಥ ಬೆಳೆಯಲ್ಲಿ ಸರಾಸರಿ ಇಳುವರಿ ಏನು ಕಡಿಮೆ ಬಂತು ಅಂದರೆ ಕಟ್ಟದಂಥ ರೈತರುಗಳಿಗೆ ಆ ಶಾರ್ಟ್ ಫಾಲ್ ಏನು ಜನ್ರೇಟ್ ಆಗಿದ್ರೆ ಅದ್ರ ಪ್ರಕಾರವಾಗಿ ಬೆಳೆ ವಿಮೆ ಮಂಜೂರಾಗತ್ತೆ. ಆದರೆ ಪರಿಹಾರ ಏನಿದೆ ಅದು ಸರ್ಕಾರದ್ದು ಎಲ್ಲ ಇದಕ್ಕೂ ಅನ್ವಯ ಆಗತ್ತದು. ಆದರೆ ರೈತರು ಆದಷ್ಟು ಬೇಗನೆ ಜಿಲ್ಲೆಯನ್ನು ಘೋಷಣೆ ಮಾಡಿ ನಾಲೆಗಳಿಗೂ ನೀರು ಬಿಡಿ ಮತ್ತು ಬರ ಪರಿಹಾರ ಕಾಮಗಾರಿಯನ್ನು ಆರಂಭಿಸಿ ರೈತರಿಗೆ ನೆರವಾಗ್ರಿ ಅನ್ನುವಂಥ ಒತ್ತಡಗಳ ಕೂಗನ್ನು ಕೇಳ್ತಾ ಇದ್ದಾರೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.